ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ತಮ್ಮಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ ಹೇಳ್ಬಿಟ್ಟು. ಇವತ್ತು ನಾವು ಕೊಟ್ಟಿಯೂರಿಗೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಮನೆಯಿಂದ ಬಂದಿದ್ದು ವ್ಲಾಗ್ ಶುರು ಮಾಡ್ಕೊಂಬಂದಿಲ್ಲ. ಗೀತಾ ಮನೆಗೆ ಬಂದಿದ್ದೀವಿ. ಇಲ್ಲಿಂದ 8 o'clock ಟಿ ಟಿ ಮಾಡಿದ್ದಾರೆ ಇವ್ರ ಕಡೆಯಿಂದ. ಸೊ ಇವ್ರು ಸಡನ್ನಾಗಿ ನನಗೆ ಕಾಲ್ ಮಾಡಿ ಸೋಮವಾರ ಹಿಂಗೆ ಹೋಗ್ತಾ ಇದ್ದೀವಿ ಬತ್ತೀಯಾ ಅಂತ ಅಂದು. ಸೊ ನಾನು ಎಲ್ಲೂ ಹೋಗಿರಲಿಲ್ಲ ಟ್ರಿಪ್ಗಳಿಗೆಲ್ಲೂ, ಹಾಗಾಗಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಟ್ಯೂಸ್ಡೇ ನೈಟು ಹೋಗೋದು. ಸೊ ನಾವು 3:30ಗೆ ಗೀತಾ ಮನೆಗೆ ಬಂದಿದ್ದೀವಿ. ಗೀತಾ ಬಂದಿದ ತಕ್ಷಣ ಊಟ ಎಲ್ಲ ಕೊಟ್ಟಲು, ತಿಂದ್ಬಿಟ್ಟು ಕೂತಿದ್ದೀವಿ. ನೆಕ್ಸ್ಟು ಏನೇನು ಮಾಡ್ತೀವಿ, ಹೇಗಿರುತ್ತೆ ಕೊಟ್ಟಿಯೂರಿಗೆ ಜರ್ನಿ ಎಲ್ಲನೂ ಕೂಡ ಅಪ್ಡೇಟ್ನ ಮಾಡ್ತೀನಿ. ಸ್ಟೇ ಟ್ಯೂನ್. ನಮ್ಮ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾವಾಗಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೀವು ರೂಪ ಅವರಿಂದ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸೊ ಅದನ್ನು ನಿಮ್ಮ ಕಮೆಂಟ್ ರೂಪಾಂತರ ಹೇಳ್ಕೊಳ್ಳಿ. ಅವರು ಈಡೇರಿಸ್ತಾರೆ. ಏನಾರು ಇದ್ದರೆ ನಿಮ್ಗೆ ಏನಾರು ನೀವು ಲಾಗ್ ಈ ಥರ ಮಾಡಿ, ಆ ಥರ ಮಾಡಿ, ಏನಾರು ಸಜೆಸ್ಟ್ ಮಾಡಿ ಅವರಿಗೆ. ಅವ್ರು ಏನು ಹೇಳ್ತಾರೆ ಗೊತ್ತಾ, ಡೈಲಿ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು. ಅದನ್ನೇ ಮಾಡಿ ಮ್ಯಾಮ್. ತುಂಬ ಲಾಂಗ್ ಆಗಿ ವಿಡಿಯೋ ಮಾಡ್ತಿದ್ದಾಳಲ್ವ, ತುಂಬ ಲೇಟ್ ಆಯಿತು ವಿಡಿಯೋಸ್. ಅವಾಗ ಆ್ಯಕ್ಟಿವ್ ಆಗಿರಬೇಕು ಯೂಟ್ಯೂಬಲ್ಲಿ. ಏನು ಮಾಡೋದು, ಕೆಲಸಗಳು ಹಂಗೆ ಇರುತ್ತಲ್ಲ. ಸೊ ಹಂಗಾಗಿ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಇನ್ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆಗೆ ಬಂದು ಸೇರಿದ್ವಿ. 8 ಗಂಟೆಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರೆಸ್ಕೊಂಡು ಸುಮ್ಮನೆ ಸುತ್ತಾಡಿಸ್ತಾಳೆ. ಅದು ತಿನ್ನೋದು ಇದು ತಿನ್ನೋದು. ಇನ್ನು ಟಿ ಟಿಲಿ ಏನು ಪಾಸ್ ಮಾಡ್ತೀವೋ ಗೊತ್ತಿಲ್ಲ, ಏನು ಕಥೆ ಆಗುತ್ತೋ. ಹೌದು ಮ್ಯಾಮ್, ಕೇಳಿಸುತ್ತೆ. ಇವರು ಹೊಸ್ದಾಗಿ ಕೇಳಿಸ್ಕೊತೈದು ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಮನೆ ಒಳಗಡೆ ಹೋಗ್ಬಿಟ್ಟು, ಅಯ್ಯೋ ಯಾರೋ ಮಕ್ಕಳು ಅಮ್ಮ ಅಂದ್ರು ಏನೋ ಅಂತ ಮಾಡ್ತಾರೆ. ಕತ್ಲೆ ಹಾಕಿದೆ ಗಾಯ್ಸ್. ಎಲ್ಲ ಮಕ್ಕಳು ಟ್ಯೂಷನ್ಗೆ ಹೋಗಿ ಮನೆಗೆ ಬರ್ತಾವೆ ಬೆಂಗಳೂರಲ್ಲೆಲ್ಲ. ಈ ಯೂಟನ್ನ ಮಾಡ್ಕೊಳ್ಳಿ, ಅಷ್ಟರಲ್ಲಿ ನೀವು ಚಿರೋರು ಬರ್ತಾರೆ. ಅವನು ಫುಲ್ಲು ಅಲ್ಲಮ್ಮ, ಅವನು ಅಲ್ಲ ಹೆಣ್ಮಕ್ಳು ಥರನೇ ಕಾಣ್ತಾರೆ ಕಣಗಿ ನನಗೆ. ಹಾಯ್ ಚಿರು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್. ಇವರೇ ಮಾಡ್ತಾರೆ ನೋಡಿ. Bye boy turtles. Hi guys. ವೆಲ್ಕಮ್ ಟು ದ ರೂಪಾಂಟಿ ಚಾನಲ್. Ante bag ko. ಕೊಡಿ. ಏನಮ್ಮ ಇದು ಇಷ್ಟೊಂದು ತೂಕ ಐತೆ. ಕುತ್ಕ ಚಿರು, ನನ್ನ ಚಾನಲ್ಗೆ ಏನಾರು ಹೇಳೋ. ರೂಪಾಂಟಿ ಚಾನಲ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಟೈಮಲ್ಲಿ ಉರುಳಿ ಹೊರೀತ್ಯಾ. ಇವಾಗ ಹೊರೆಯೋಕ್ಕಾಯ್ತಲ್ಲ. ಕಾರಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಗೀತವ್ರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಾರ್ ತೊಗೊಂಡ್ಬಂದು. ಹಂಗೆ ಕೊಡು. 15 ದಿವಸ ಬರಲ್ಲ. ಅವಳಿಗೆ ಕ್ಯಾಶ್ ಬೇಕೇನೆ, ಕ್ಯಾಶ್ ಇರ್ಲೇನೆ ಇಲ್ಲ ಅಕೌಂಟ್ 8:39ಕ್ಕೆ ಅವ್ರ ಮನೆ ಹತ್ರ ರೀಚ್ ಆಗಿದ್ದೀವಿ. ಗೀತೆ ಕರೀತಾ ಇದ್ದಾಣ. ಏನಪ್ಪ ಗೇಟ್ ಹಾಕು. ಕುತ್ಕೊಂಡು ಪೀಸಾಕೆ, ಆಮೇಲೆ ಊಟ ತಿಂದಿರ್ಲಿಲ್ಲ. ಸೊ ಅಲ್ಲೇನೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ಗೋಬಿ ತಗೊಂಡ್ವಿ, ಅಷ್ಟೇನು ಚೆನ್ನಾಗಿಲ್ಲ. ತಿನ್ಕೊಂಡು ಅಲ್ಲೇ ಸುತ್ತಮುತ್ತ ನನ್ನ ವ್ಲಾಗ್ನ ನಾನೇ ನೋಡಕ್ಕೆ ಖುಷಿ ಆಗ್ತಿದ್ಯಾ? ಆಗ್ತಾ ಇತ್ತು. ಖುಷಿ ಅಲ್ಲ. ನಾವು ಕೂಡ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲಾನು ಕೂಡ ತೆಕ್ಕೊಂಡು ಊಟ ಮಾಡ್ದಪ್ಪು. ಮೇಕಪ್ ಬಂದಿದ್ದೀವಿ ನಾವು. ಮೇಕಪ್ಪಿಗೆ ಬಂದಿದ್ದೆ ಕಣಪ್ಪ. ಇವಾಗ ಹೊರಟಿದ್ದೀವಿ, ಜರ್ನಿ ಶುರು ಇಲ್ಲಿಂದ. ಇವಾಗ ಟೈಮು ಮಾಡ್ತೀನಿ 9:44 ಟೈಮು. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ನೋಡೋಣ. ನಾವು 3 ಜನ ಹಿಂದೆ ಸೀಟಲ್ಲಿ ಕೂತ್ಕೊಂಡಿದ್ದೀವಿ.
ರೀಚ್ ಆಗಿದ್ದೀವಿ. ನೋಡ್ಬೇಕು ನೆಕ್ಸ್ಟ್ ವಾಟ್ ನೆಕ್ಸ್ಟ್. ಎಲ್ಲ ಅಲ್ಲೇ ಫೇಸ್ ವಾಶ್ ಮಾಡ್ತಾ ಇದ್ದಾರೆ. ನೋ ವಾಟರ್ ನಥಿಂಗ್. ಫೋನೆಲ್ಲ ಇವಾಗ ಟೈಮು 5 ಗಂಟೆ ಆಗೈತೆ. ಎಲ್ಲ ಫೇಸ್ ವಾಶ್ ಬ್ರಷಿಂಗ್ ಇಲ್ಲ 4:45 ರೀಚ್ ಆಗಿದ್ದೀವಿ. ವಾಟ್ ನೆಕ್ಸ್ಟ್ ನೋಡುವ. ಬ್ರಷಿಂಗ್ ಎಲ್ಲ ಇಲ್ಲೆಲ್ಲ ಮಾಡ್ತವ್ರೆ. ಒಂದು ಹೊಳೆ ಸಿಕ್ಕಿದೆ. ಇದರಲ್ಲೇ ಮುಖ ತೊಳ್ಕೊಂಡು ನೀರು ನೋಡಿ ಹೆಂಗೆ ಹರಿತಾ ಇದೆ. ತೋರ್ಸಿದ್ದೀವಿ ಮಕ್ಕಕ್ಕೆ ಲೈಟ್ ಹಾಕಿ. ನನ್ನ ಕಡೆ ಹಿಡಿಯವ ಲೈಟಾ. ಅಯ್ಯೋ ನಮ್ಮ ಅವತಾರ ನೋಡಿ ಹೆಂಗಿದ್ದೀವಿ ಅಂತ ಹೇಳ್ಬಿಟ್ಟು ಅವರಲ್ಲಿ ವಾಮಿಟ್ ಮಾಡ್ತಾವಳೆ. ಈ ನೀರೆಲ್ಲ ಇವಾಗ ಫೇಸ್ ವಾಶು ಏನಾಗುತ್ತೆ ಅದು ಮಾಡಿಕೊಂಡು ನೆಕ್ಸ್ಟು ದರ್ಶನಕ್ಕೆ ಹೋಗೋಣ. ಇವಾಗ 5 o'clock ಕಂಪ್ಲೀಟ್ ಮಾಡಿದ್ದೀವಿ. ಬ್ರಷ್ ಮಾಡಿಕೊಂಡು ಇವಾಗ ಹೊಳೆ ಸಿಕ್ಕಿದೆ, ನೀರು ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗೋಣ. ಈ ನೀರಲ್ಲೇ ಮೈ ಮೇಲೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ನಾನ ಆಗಿದೆ ಅಷ್ಟೇ ಅಂದ್ಕೊತೀನಿ. ಸ್ನಾನದ ಕತೆ ಇಲ್ಲಿ ವಾಶ್ರೂಮ್ ಎಲ್ಲ ಏನೂ ಇಲ್ಲ ಅನ್ಸುತ್ತಲ್ಲ. ಆ ಕಡೆ ಇದೆ ಸ್ನಾನಕ್ಕೆ ಇದೆಯಂತೆ ನಂಬರ್ 1 2 ಮಾತ್ರ. ಬಟ್ ನಮಗೆ ಟಿ ಟಿಲಿ ನಿಲ್ಲಿಸಿದ್ದಾರೆ. ಸೊ ಹೊಳೆ ಹರಿತಾ ಇತ್ತು ನೋಡಿ. ಹೊಳೆ ಹೊಳೆ ಕತೆ ಈ ಕಡೆ ಸೊ ಲೈನಲ್ಲಿ ಹೋಗ್ತೀರಾ ಹೆಂಗೆ ಅಂತ ಗೊತ್ತಿಲ್ಲ. ಅಲ್ಲೇ ಇಳಿತಾರೆ ನೋಡು ಹೆಂಗೆ ನಮ್ಮ ಜನ. ಸಿಕ್ಕೇ ಬಿಟ್ಟು 5 minutes ಅಷ್ಟೇ ಆಯಿತು. ಫುಲ್ಲು ನೀರು ಪ್ಯಾಂಟ್ ಎಲ್ಲ ನೆಂದೋಗ್ತಿದೆ. ನಾವು ಹಿಂಗೆ ಬಂದಿದ್ವಿ. ಅಯ್ಯೋ ಇವ್ರು ಹಿಂಗೆ ಬಂದ್ರೆ ನಾವು ಒಂಚೂರು ನಡೀರಿ ಮುಂದಕ್ಕೆ. ನಿನ್ಕೋತೀನಿ ಐಫೋನಲ್ಲಿ ಒಂದು ಪ್ಯಾಂಟು ನಿಮ್ಗೆ ಫೋಟೋ ಪ್ರೌಡ್ ಆಗಿದ್ದಾರೆ. 7ಗಂತೆ ದರ್ಶನಕ್ಕೆ ಬಿಡೋದು ಗೊತ್ತಿಲ್ಲ. ಇಲ್ಲಿ ಟಿಕೆಟ್ ತೊಗೊಂಡು ಸ್ಕ್ಯಾಮ್ ಆಗಿದ್ದಾರೆ. ಸೊ ಅಯ್ಯೋ ದರ್ಶನ ಟಿಕೆಟ್ ಅಂತ ಕೊಟ್ಟಿದ್ದು ನಮಗೆ. ಪುಷ ಅಲ್ಲೋ ವಾಪಸ್ ಕೊಡದಾ? ಇವಾಗ ಇಷ್ಟು ಬೇಗ ಇಷ್ಟು ಕ್ರೌಡ್ ಆಯಿತು. ನಾವು ಅದು ಟಿಕೆಟ್ ತೋರಿಸಿದ್ವಲ್ಲ ಆ ಥರ ಸ್ಕ್ಯಾಮರ್ ಇರ್ತಾರೆ. ಸೊ ಅಲರ್ಟ್ ಆಗಿರಿ. ಯಾರು ಬಂದ್ರೂ ಅದು ಟಿಕೆಟ್ನ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಅದು ಲಾಟ್ರಿ ಟಿಕೆಟು. ಸೊ ವೇಸ್ಟ್ ಆಫ್ ಮನಿ ಟೈಮ್. ಇವಾಗ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ದರ್ಶನಕ್ಕಾದರೂ ಹೋಗ್ಬೋದಾಗಿತ್ತು. ಸೊ ಇವಾಗ ದರ್ಶನವೂ ಇಲ್ಲ. ವೆಯ್ಟ್ ಮಾಡ್ಕೊಂಡು ನಿಂತಿದ್ದೀವಿ. ಜನ ಆಗ್ತಾ ಜಾಸ್ತಿ ಆಗ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಈ ಕಡೆ ಬ್ರಿಡ್ಜ್ ಕಡೆಯಿಂದ ಆ ಕಡೆ ಬ್ರಿಡ್ಜ್ ತುಂಬ ಜನ ಆಗ್ತಾ ಇದ್ದಾರೆ. ಅವರೆಲ್ಲ ಫುಲ್ಲು ಜನ ಹೋಗ್ತವ್ರೆ. ಇವಾಗ ನಾವು ಈ ದಾರಿಲಿ ಹೋಗ್ಬೇಕಾದ್ರೆ ಎಷ್ಟು ಖಾಲಿ ಇತ್ತು. ಬಟ್ ಇವಾಗ ಪೂರ್ತಿ ಕಮ್ಮಿ ಆಗಿದ್ದಾರೆ ಜನ. ಜಾಸ್ತಿ ಆಗಿದ್ದಾರೆ. ಇವಾಗ ಜಾಸ್ತಿ ಆಗಿದ್ದಾರೆ. ಆವಾಗಲೇ ಕಮ್ಮಿ ಇದ್ರು ಜನ.
ಗೈಸ್ ಏನು ಗೊತ್ತಾ, ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ದೇವ್ರನ್ನ ನಿಮಗೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಈಚೆ ಬಂದು ಅಪ್ಡೇಟ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ನಾವು ಫಸ್ಟಿಗೆ ಏನು ಟಿಕೆಟ್ ತೊಗೊಂಡ್ವಿ ಅಲ್ಲ, ಅದು ಲಾಟ್ರಿ ಟಿಕೆಟು, ಯಾವುದೇ ಥರ ಟಿಕೆಟ್ ಅಲ್ಲ, ಮೋಸ ಹೋದ್ವಿ ಸ್ಟಾರ್ಟಿಂಗೇ. ಸೊ ನೀವು ಯಾರೂ ಬಂದು ಆ ಥರ ಮೋಸ ಹೋಗಬೇಡಿ. ಇಲ್ಲಿ ಯಾವುದನ್ನು ಟಿಕೆಟ್ನ ಸೇಲ್ ಮಾಡ್ತಿಲ್ಲ. 250 ಆ ಥರ ಎಲ್ಲ, ಓನ್ಲಿ 1000 rupees ಅಷ್ಟೇ ಟಿಕೆಟ್ ಇರೋದು. 250 ಆಗಲಿ 100 ಆಗಲಿ ಯಾವುದೇ ಟಿಕೆಟ್ ಇಲ್ಲ. ಅದೆಲ್ಲ ಜಸ್ಟು ಲಾಟ್ರಿ ಟಿಕೆಟ್ಸ್ ಅಷ್ಟೇ ಅದು. ಆಮೇಲೆ ನಾವು ಎಲ್ಲ ನಮ್ಮ ಟೀಮ್ ಫುಲ್ ಎಲ್ಲ ತೊಗೊಂಡಿದ್ರು ಆ ಟಿಕೆಟ್ನ. ಹತ್ತತ್ರ 2500 ಚಿಲ್ಲರೆ ಆಗಿತ್ತು. ಸೊ ಹಂಗಾಗಿ ಅಲ್ಲಿ ಹೋಗಿ ಹೇಳಿದ್ದಕ್ಕೆ ಅವರು ನಮ್ಮನ್ನೆಲ್ಲ ಕರೆಸಿ ನಿಲ್ಲಿಸ್ಕೊಂಡು ಪೊಲೀಸ್ ಬರೋ ತನಕ ವೆಯ್ಟ್ ಮಾಡಿ ಅವ್ರು ಯಾರು ನಮಗೆ ಟಿಕೆಟ್ ಕೊಟ್ಟರಲ್ಲ ಅವ್ರನ್ನೂ ಇಟ್ಕೊಂಡು ಬಂದು ನಮ್ಮ ಅಮೌಂಟೆಲ್ಲ ನಮಗೆ ರೀಫಂಡ್ ಮಾಡಿಸಿದ್ರು. ಸೊ ನೀವು ಯಾರಾದರೂ ಬಂದರೆ ದಯವಿಟ್ಟು ಯಾವುದೇ ಥರ ಟಿಕೆಟ್ಸ್ಗಳನ್ನ ಆಚೆ ಏನು ಇಲ್ಲಿ ನಾವು ಹೋಗ್ಬೇಕಾದ್ರೆ ಸಿಗ್ತಾರೆ, ಅಲ್ಲಿ ತೊಗೊಳಕ್ಕೆ ಹೋಗಬೇಡಿ. ನಮ್ಮದೂ ತಪ್ಪೇನೆ, ಹಿಂದೆ ಮುಂದೆ ನೋಡ್ದಿರಾ ತೊಗೊಂಡಿದ್ದು ನಮ್ಮದು ತಪ್ಪೆ. ಒಬ್ಬರು ತೊಗೊಂಡ್ರು ಅಂತ ಒಂದು ಕುರಿ ಎಲ್ಲ ಬಿಟ್ಟು ಅಂತ ಎಲ್ಲರೂ ಬಿದ್ದರು. ಅದೇ ಪ್ರಾಬ್ಲಮ್ ಆಗಿದ್ದು ಅನ್ನೋದೆಲ್ಲ ಆಗಿದ್ದು. ನಾನು ಅವಾಗಲೂ ಹೇಳಿದೆ ಏನೋ ಫ್ರಾಡ್ ಅಂತಲೇ ಅಂದ್ಕೊಂಡೆ, ಬಟ್ ಅದು ಹಂಗೆ ಆಯಿತು. ಯಾರೂ ತಗೊಳಕ್ಕೆ ಹೋಗಬೇಡಿ ದಯವಿಟ್ಟು. 1000 rupees ಟಿಕೆಟ್ ಬಿಟ್ಟರೆ ಇನ್ನು ಯಾವುದೂ ಟಿಕೆಟ್ಸ್ ಇಲ್ಲ. ಅದು ಇನ್ನು ಮಿಕ್ಕಿದೆಲ್ಲ ಏನಿದ್ರು ಲಾಟ್ರಿ ಟಿಕೆಟ್ಸು. ಪಾಪ ಅವರೂ ಇಟ್ಕೊಂಡು ಪೊಲೀಸವರು ದುಡ್ಡೆಲ್ಲ ಇಟ್ಕೊಂಡಿದ್ದಾರೆ. ಆ ಥರ ಟಿಕೆಟ್ ಮಾಡ್ತಿರ್ತಾರೆ. ದಯವಿಟ್ಟು ಅದು ಲಾಟ್ರಿ ಟಿಕೆಟ್ ತೊಗೊಳಕ್ಕೆ ಹೋಗ್ಬಿಡ್ತಾರೆ. ಹಾಂ, ಅದು ಲಾಟ್ರಿ ಟಿಕೆಟ್ಸು. ನಾವು ಮೋಸ ಹೋಗಿದ್ವು ಅಲ್ಲಿ ಹೋಗಿ ತಗೊಂಡು. ಅವನೇನು ಹೇಳೋದು, ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದನ್ನ, ಇದು ಇದ್ರ ಟಿಕೆಟು ಅಂತ. ಏನಿದು ಕೇಳ್ರಿ. ಟಿಕೆಟ್ ಇದು ಲಾಟ್ರಿ, ಕೇರಳ ಸ್ಟೇಟ್ ಲಾಟ್ರಿ. ಇದು 250, ಇದು 50. ನೋಡಿ ಈ ಥರ ಅವ್ರು ಅಲ್ಲಿ ನಮಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅಲ್ಲೇ ಇದ್ದಿದ್ದಕ್ಕೆ ಇವರೆಲ್ಲ ಅದು ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಈ ಥರ ಸ್ಕ್ಯಾಮ್ ಆಯಿತು ಅಷ್ಟೇ ಗೈಸ್. ಸೊ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಅದು ಬಿಟ್ಟರೆ ದರ್ಶನ ಎಲ್ಲ ಸೂಪರ್ ಫ್ಯಾಂಟಾಸ್ಟಿಕ್ ಆಗಾಯಿತು. 1000 rupees ಟಿಕೆಟ್ ತೊಗೊಂಡಿದ್ವಿ. ಜಸ್ಟ್ 20 minutesಲ್ಲೇ 1000 rupees ಟಿಕೆಟಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವತ್ತು ನಾವು ದರ್ಶನಕ್ಕೆ ರೀಚ್ ಆಗಿರೋ ಡೇ ಬಂದು ವೆಡ್ನಸ್ಡೇ 10/6/2026 ಡೇಟು. ಅದು ಗೇಟ್ ಟು ಇಲ್ಲಿ ಶಾಪಿಂಗ್ ಇದೆ ಅಂತೆ. ಸೊ ಅದೇನದು, ಅದಕ್ಕೆ ಏನಂತಾರೆ ಸ್ಪೆಸಿಫಿಕ್ ಗಡ್ಡ, ಅದನ್ನು ಪರ್ಚೇಸ್ ಮಾಡೋಣ ಬನ್ನಿ. ಇದು ಮನೆಗೆ ದೃಷ್ಟಿ ಏನೂ ಆಗಲ್ವಂತೆ, ಮನೆ ಅಂಗಡಿಗಳಿಗೆಲ್ಲ ಹಾಕೋಬೋದಂತೆ. ಕೇಳೋಣ ಎಷ್ಟು ಅಂತ ಕೇಳು. ಎಷ್ಟಿದೆ? 50 ಯಾವುದಿದೆ? 50 ತೋರಿಸಿದ್ರೆ ಅದಕ್ಕೆ ಅಲ್ಲೇನೆ 50 ವಿಡಿಯೋದಲ್ಲಿ ನೋಡಿದ್ವಿ ಅಲ್ವಾ ನಾವು. ಆ ಕಡೆ ಕೇಳಿ ನಡಿ ಹೋಗಿ. 70 ಚೆನ್ನಾಗಿ 50 rupees 70 ನಾನು ನೋಡಿದ್ವಿ. ಇನ್ನೊಂದು ನಂಗೆ ಕೇಳು ನೋಡೋಣ ಎಷ್ಟು ಹೇಳ್ತೀನಿ. ಮತ್ತೆ ಬನ್ನಿ ವಾಸು 50 ಯಾವುದಿದೆ? ಇದೆಲ್ಲ ಚಿಕ್ಕದಿದೆಯಲ್ಲ. ಆಗಿದೆ, ಥ್ಯಾಂಕ್ ಯು. ದರ್ಶನ ಎಲ್ಲ ಮುಗೀತು. ಇವಾಗ ಟಿಟಿ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ ಏನು, ನೋ ಪ್ಲ್ಯಾನ್, ನೋ ಐಡಿಯಾ. ಬನ್ನಿ ನೋಡೋಣ. ಅಲ್ಲಿಂದ ಈ ಕೊಟ್ಟೂರು ದೇವಸ್ಥಾನದಿಂದ ಇಲ್ಲಿವರೆಗೂ ಈಚ್ಕೊಂಡು ಬಂದು ಇವಾಗ ದಡ ಸೇರ್ತವ್ರೆ. ಇಲ್ಲ, ತುಂಬ ಜನ ಇದ್ದಾರೆ. ಅದು ದರ್ಶನ ಮಾಡ್ಬೋದು ಆರಾಮಾಗಿ. ಸ್ನಾನ ಮಾಡ್ತಾ ಇದ್ದೀವಿ ಮಗಾಗ. ಒಂದು ಹೆಂಗೋ ದರ್ಶನ ಆಯಿತು ನೋಡಿ. ಈ ಥರ ಎಲ್ಲ ಸ್ನಾನ ಮಾಡಿ ಇಲ್ಲೇ ಗಲೀಜು ಬಿಡ್ತಿರಲ್ಲ, ಅದಕ್ಕೆ ಪಪ್ಪವರಿಗೂ ಬೇಜಾರಾಗುತ್ತೆ. ನೋಡಿ ಎಲ್ಲ ಸ್ನಾನ ಮಾಡಿ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಅಲ್ಲಿಗೆ ಒಂದು ಡೌನ್ಗದೆ ರೋಡ್ ಅಪ್ಕದೆ ಗೊತ್ತಾಗಲ್ಲ. ಆಯ್ತಾ, ಸಿಕ್ತಲ್ಲ ದಾರಿ. ಸುಮ್ಮನೆ ನಡೀರಿ, ಜಗಳ ಆಡಿ ಏನು ಪ್ರಯೋಜನ? ಯಾಕೆ ಜಗಳ ಆಡ್ತಿದ್ದೀರಾ? ಏನಾಯ್ತು? ಪಾಯ್ ಆಂಟಿ ಏನು ಇಷ್ಟೊಂದು ತುಂಬಾ ಫೋನ್ ಬರ್ತಾ ಇತ್ತು. ಮಾತಾಡಿ. ಏನಿಲ್ಲ. ಫೈನಲಿ 8:15ಕ್ಕೆ ಎಲ್ಲ ನಮ್ಮ ತಿಂಡಿ ಕವರ್ ಬಿದ್ದೋಗದ.
ಗೈಸ್ ನಾವು ಬಿಸ್ಕೆಟು ಜ್ಯೂಸ್ ಎಲ್ಲ ತಂದಿದ್ದೀವಿ ಗೈಸ್. ನಾನು ಅಲ್ಲೇ ಇರ್ಬೇಕು. ಕಾಣಿಸ್ತಾ ಇಲ್ಲ ನಮ್ದು ಬೇಗ ಬಂದು ಕೆಳಗೆ ಬಿದ್ದಿರ್ಬೇಕು ನೋಡಿ. ಹೋಗಕ್ಕೆಲ್ಲ ಆಗಲ್ಲ. 8 ಗಂಟೆ ತಿನ್ಬಿಡ್ಬೇಕು. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ. ಅಲ್ಲಿ ಯಾರೋ ಉಳಿಸ್ಬಿಟ್ಟಿದ್ರು ಒಂದು ಟಿಟಿನ, ಅದು ನೋಡಿ ನಿದ್ದೆ ಹೊಂಟೋಯ್ತು. ಎಮ್ಮೆ ಮಗ್ದಾಗ ಬಂದಿದ್ರು. ಕೆಳಗಡೆ ಫ್ಲಾಟ್ ಎಷ್ಟು ನಾವಿಲ್ಲ ಗೈಸ್, ನಮ್ಗೆ ನಿದ್ದೆನೇ ಬಂದಿಲ್ಲ. ಅಲ್ಲಿ ಯಾರೋ ಸೂಪರ್ ಆಗಾಯ್ತು. ಟಿಟಿನ ಪಾಪ ಕೈಸಲ್ಲಿ ಪಾಪ. ನೀವು ಯಾರಾದ್ರೂ ಬರೋದಿದ್ರೆ ಬಂದು ಟಿಟಿ ಉಳಿಸ್ಬಿಡಿ. ಶಿವನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಸರ್ವಜನ ಸುಖನೋ ಭವಂತು. ನೆಕ್ಸ್ಟ್ ಇವಾಗ ತಿಂಡಿಗೆ ಹೋಗ್ತಾ ಇರೋದು. ಎಲ್ಲಿ ಹೋಗ್ತಾರೆ ಏನು ಗೊತ್ತಿಲ್ಲ. ಗಾಡಿಗಳು ಇವಾಗ ಫುಲ್ಲು ಜಾಸ್ತಿ ಆಗೋಗಿದೆ. ಎಷ್ಟು ದಿನ ಓಪನ್ ಮಾಡ್ತಾರೆ? 1 ಮಂತ್ ಅಂತೆ. ಇವಾಗ ನಾವು ಎಷ್ಟನೇ ದಿವಸಕ್ಕೆ ಬಂದಿದ್ದೀವಿ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ಕೊಂಡು ಬನ್ನಿ ಅಷ್ಟೇ. ಒಟ್ಟು ಇನ್ನೂ 1 ವೀಕ್ ಅಂತೂ ಇರುತ್ತೆ. ಅಯ್ಯೋ ಏನು ಬ್ರೆಡ್ ನೋಡ್ಕೊಂಡು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ಒಬ್ಬೊಬ್ರು ಬರ್ತಿರ್ತಾರೆ, ಇನ್ಫ್ಲೂಯೆನ್ಸರು ಹೇಳ್ತಾರೆ ಅಜ್ಜಿ ಬ್ರೆಡ್ ಅಂತ ತೋರಿಸಿರಲ್ಲ. ಇನ್ನು ಇಷ್ಟು ದಿನ ಆದ್ಮೇಲೆ ಲೇಡೀಸಿಗೆ ಎಂಟ್ರಿ ಇಲ್ಲ, ಲೇಡೀಸಿಗೆ ಇಷ್ಟು ದಿನ ಎಂಟ್ರಿ ಅಂತ ಇರುತ್ತೆ, ಆಮೇಲೆ ಇರಲ್ಲ. ಬಾರೆ ಎಲ್ಲ ಇವಾಗ ಪ್ಯಾಕಪ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ನೋಡಕ್ಕೆ ಹೋಗೋಣ. ಒಂಥರ ಪೀಸ್ ಆಗಿದೆ ನೋಡ್ತಾ ಇದ್ರೆ. ಇದೆ ಎಲ್ಲ ಖುಷಿ ಆಗಿರ್ಬೇಕು ಅನ್ನೋ ಥರ ಐತೆ. ಚೆನ್ನಾಗಾಯ್ತು, ದರ್ಶನ ಎಲ್ಲ ಚೆನ್ನಾಗಾಯಿತು. ನೀವು ಇನ್ನೂ ಯಾರ್ಯಾರು ನೋಡೋರು ಬ್ಯಾಲೆನ್ಸ್ ಇದ್ದರೆ ಹೋಗಿ ನೋಡಿ. ಇಲ್ಲ ನಿಮ್ಗೆ ಏನೋ ಕಾಂಟೆಂಟ್ಸ್ ಏನೂ ಗೊತ್ತಿಲ್ಲ ಅಂದರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಅಲ್ವಾ ಆಂಟಿ? ಕರ್ಕೊಂಡು ಹೋಗ್ತೀವಿ, ಆಗುತ್ತೆ. ಕರ್ಕೊಂಡು ಹೋಗ್ತೀವಿ. ಎಲ್ಲ ಜವಾಬ್ದಾರಿ ನಮ್ಮದೇ. ಕರ್ಕೊಂಡು ಹೋಗೋದು, ಕರ್ಕೊಂಡು ನಿಮ್ಮ ಮನೆ ಹತ್ರ ಬಿಡ್ತೀವಿ. ಡ್ರೈವರ್ ಸಿಗ್ತಾರೆ ಅಂತ ಡ್ರೈವರ್ ಇಲ್ಲ, ಸೇಫ್ಟಿಯಾಗಿ ಕರ್ಕೊಂಬಂದ್ಬಿಟ್ಟು ಕಾರ್ ಮಾತ್ರ ಓಡಿಸ್ತಾರೆ ಅಷ್ಟೇ, ಗಾಡಿ ಓಡಿಸ್ಲಾ. ಅದಕ್ಕೆ ಫಸ್ಟ್ 9:45 ಮನೆಗೆ ಬಂದು ರೀಚ್ ಆಗಿದ್ದೀವಿ. ದರ್ಶನ ಅಂತೂ ಸೂಪರಾಗಾಯಿತು. ಇನ್ನು ಅದು ಲಾಟ್ರಿ ಟಿಕೆಟ್ ಬಂದುಬಿಟ್ರೆ ಇನ್ನು ಮಿಕ್ಕಿದ್ದಲ್ಲಿ ಏನೂ ನಮಗೆ ಬೇಜಾರಾಗಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಆಯಿತು. 1000 ರೂಪೀಸ್ ಟಿಕೆಟ್ ತೊಗೊಂಡೋಗಿದ್ದಕ್ಕೆ 20 ಮಿನಿಟ್ಸಲ್ಲೆಲ್ಲ ನಮಗೆ ದರ್ಶನ ಆಯಿತು. ಆ ಥರ ಅಂದರೆ ಸ್ಯಾಟರ್ಡೆ ಸಂಡೇ ಅಷ್ಟೇ ಕ್ರೌಡ್ ಇರುತ್ತೆ, ಮಿಕ್ಕಿ ದಿನ ಏನೂ ಕ್ರೌಡ್ ಇರಲಿಲ್ಲ. ಚೆನ್ನಾಗಿ ದರ್ಶನ ಆಯಿತು. ನೀವು ಯಾರಾದರೂ ಹೋಗಬೇಕು ಅಂದ್ಕೊಂಡಿದ್ರೆ, ದರ್ಶನ ಮಾಡಬೇಕು ಅಂತ ಇದ್ದರೆ ಹೋಗಿ ದರ್ಶನ ಮಾಡಿ. ಯಾರ್ಯಾರು ಹೇಳೋದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಹಣೆ ಬರದಲ್ಲಿ ಇವಾಗ ನಾವು ಅರ್ಧ ಗಂಟೆನೇ ವೆಯ್ಟ್ ಮಾಡಬೇಕು, 3 ಅವರ್ ವೆಯ್ಟ್ ಮಾಡಬೇಕು ಅಂತ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಹಾಸನಾಂಬದಲ್ಲಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು, ಅಲ್ಲೂ ನಾವು ಒಂದೊಂದ್ಸರಿ 7 ಅವರ್ಸ್ 8 ಅವರ್ಸ್ ವೆಯ್ಟ್ ಮಾಡೇ ಮಾಡ್ತೀವಿ. ಆ ಥರ ಅಲ್ಲೂ ಜನ ಇದ್ದಂಗೆ ನಮಗೆ ದರ್ಶನವೂ ಸಿಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ದೇವ್ರ ದರ್ಶನ ಮಾಡಬೇಕು ಅಂತಿದ್ರೆ, ಎಷ್ಟು ಅವರ್ ಆದ್ರೇನು ದರ್ಶನ ಮಾಡಬೇಕು ಅಂತಿದ್ರೆ ಹೋಗಿ ದರ್ಶನ ಮಾಡಿ. ಒಂಥರ ಏನೋ ಪೀಸ್, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನಮಗೆ ನಿಜವಾಗ್ಲೂ ಇಲ್ಲಿಂದ ಹೋಗೋರ್ಗು ಅಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೋದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಗೆ ಏನೂ ನೆನಪಾಗಲಿಲ್ಲ. ದೇವಸ್ಥಾನ ದೇವ್ರು ನೋಡಬೇಕು ಅನ್ನೋದು ಒಂದು ಮೈಂಡಲ್ಲಿ ಬಿಟ್ಟರೆ, ನಾವು ದೇವ್ರ ಹತ್ರ ಅದನ್ನು ಕೇಳ್ಕೋಬೇಕು, ಇದನ್ನು ಕೇಳ್ಕೋಬೇಕು, ಅದೇ ಆ ಥರ ನಮ್ಗೆ ಏನೂ ಫೀಲೇ ಆಗಲಿಲ್ಲ. ದೇವ್ರು ನೋಡಬೇಕು ಅನ್ನೋದು ಒಂದೇ ಮೈಂಡಲ್ಲಿ ಇದ್ದಿದ್ದು. ದೇವ್ರು ನೋಡ್ಕೊಂಡು ವಾಪಸ್ ಬಂದು ಅಷ್ಟೇ. ಸೂಪರ್ ಆಗಿ ದರ್ಶನ ಆಯಿತು, ಚೆನ್ನಾಗಿತ್ತು. ನೆನ್ನೆ ಇಷ್ಟು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.